ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 55ನೇ ಅಧ್ಯಾಯವಾದ ಶುಭವ್ರತದ ಕಾಲಕ್ರಮ ಫಲಗಳು, ಶುಭವ್ರತವನ್ನು ಮಾಡಿ ಸುಪುತ್ರನನ್ನು ಪಡೆದ ದೃಢವ್ರತ ರಾಜನ ಕಥೆ, ದೃಢವ್ರತನು ಮಾಡಿದ ವಿಷ್ಣುವಿನ ಸ್ತುತಿ, ಕುಬ್ಜಾಂಬ್ರಕ ಕ್ಷೇತ್ರ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಅಗಸ್ತ್ಯರು ಹೇಳುತ್ತಾರೆ, ಮಹಾಭಾಗ್ಯನೇ, ರಾಜನೇ, ಶುಭವಾದ ಯಾವುದರಿಂದ ಸಂದೇಹವಿಲ್ಲದೆ ವಿಷ್ಣುವು ದೊರೆಯುವನೋ ಅಂತಹ ವ್ರತಗಳಲ್ಲೆಲ್ಲ ಉತ್ತಮವಾದ ವ್ರತವನ್ನು ಕೇಳು. ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ದಶಮಿಯ ದಿನ ಈ ವ್ರತವನ್ನು ಆರಂಭಿಸಬೇಕು. ದಶಮಿಯ ದಿನ ಸ್ನಾನ ಮಾಡಿ ಮಧ್ಯಾಹ್ನ ವಿಷ್ಣುವನ್ನು ಪೂಜಿಸಬೇಕು. ಆ ದಿನ ಒಂದೇ ಹೊತ್ತು ಊಟ ಮಾಡಬೇಕು. ಊಟವಾದ ಬಳಿಕ ದ್ವಾದಶಿ ವ್ರತವನ್ನು ಮಾಡುತ್ತೇನೆಂದು ಸಂಕಲ್ಪ ಮಾಡಬೇಕು. ಏಕಾದಶಿಯ ದಿನ ಬ್ರಾಹ್ಮಣರಿಗೆ ಯವೆಯನ್ನು ಕೊಡಬೇಕು. ಆ ದಿನ ವಿದ್ಯುಕ್ತವಾಗಿ ಉಪವಾಸ ಮಾಡಿ ಯಾವಾಗಲೂ ದಾನ ಹೋಮಾರ್ಚನೆಗಳಲ್ಲೆಲ್ಲ
ಹರಿನಾಮವನ್ನು ಹೇಳುತ್ತಿರಬೇಕು. ದ್ವಾದಶಿಯ ದಿನ ವ್ರತವನ್ನು ಪೂರ್ತಿ ಮಾಡಬೇಕು. ರಾಜೋತ್ತಮನೇ, ಮಾರ್ಗಶಿರ ಮಾಸದಿಂದ ಆರಂಭಿಸಿ 4 ತಿಂಗಳು ಪ್ರತಿ ದ್ವಾದಶಿಯಲ್ಲಿಯೂ ಹೀಗೆ ವ್ರತ ಮಾಡುತ್ತಿರಬೇಕು. ಚೈತ್ರ ಮಾಸ ಮೊದಲುಗೊಂಡು 4 ತಿಂಗಳು ಹಾಗೆಯೇ ಪರಿಶುದ್ಧನಾಗಿ ಉಪವಾಸಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ಪಾಯಸ ಪಾತ್ರೆಯನ್ನು ಪ್ರೀತಿಪೂರ್ವಕವಾಗಿ ದಾನ ಮಾಡಬೇಕು. ಹಾಗೆಯೇ ಶ್ರಾವಣಾದಿಯಾದ 3 ತಿಂಗಳು ಪ್ರಯತ್ನಪೂರ್ವಕವಾಗಿ ಭತ್ತವನ್ನು ದಾನ ಮಾಡಬೇಕು. ಕಾರ್ತಿಕ ಮಾಸವು ಆರಂಭವಾಗುವವರೆಗೆ 3 ತಿಂಗಳು ಹಿಂದಿನಂತೆ ಕಳೆದು ಕಾರ್ತಿಕ ಶುದ್ಧ ದಶಮಿಯ ದಿನ ಪವಿತ್ರನೂ ನಿರ್ಮಲನೂ ಆಗಿ ಅರಿತವನು ಭಕ್ತಿಯಿಂದ ಹರಿಯನ್ನು ಆ ತಿಂಗಳ ಹೆಸರಿನಿಂದ ಪೂಜಿಸಿ ಸಂಕಲ್ಪ ಮಾಡಿ ಭಕ್ತಿಯಿಂದ ಏಕಾದಶಿಯ ದಿನ ತನ್ನ ಶಕ್ತಿಗನುಸಾರವಾಗಿ ಚಿನ್ನದಿಂದ ಪಾತಾಳ ಕುಲಪರ್ವತಗಳೊಡಗೂಡಿರುವಂತೆ ಮಾಡಿಸಿದ ಭೂದೇವಿಯ ಮೂರ್ತಿಯನ್ನು ಬಿಳಿಯ ವಸ್ತ್ರಗಳೆರಡರಿಂದ ಅಲಂಕರಿಸಿ ಸರ್ವ ಬೀಜಗಳೊಡನೆ ಹರಿಯ ಮುಂದುಗಡೆ ನ್ಯಾಸವಿಧಿಯಿಂದ ಸ್ಥಾಪಿಸಿ ಪ್ರಿಯದತ್ತೆಯೆಂದು ಪಂಚರತ್ನಗಳಿಂದ ಅರ್ಚಿಸಿ ರಾತ್ರಿ ಅಲ್ಲಿಯೇ ಜಾಗರಣೆಯನ್ನು ಮಾಡಬೇಕು. ದ್ವಾದಶಿಯ ದಿನ ಪ್ರಾತಃಕಾಲ ಪ್ರಯತ್ನಪಟ್ಟು 24 ಜನ ಬ್ರಾಹ್ಮಣರನ್ನು ಕರೆದು ಪ್ರತಿಯೊಬ್ಬರಿಗೂ ದಕ್ಷಿಣೆಯೊಡನೆ ಹಸುವನ್ನಾಗಲಿ ಎತ್ತನ್ನಾಗಲಿ ದಾನ ಮಾಡಬೇಕು. ಒಬ್ಬೊಬ್ಬರಿಗೂ 1 ಜೊತೆ ಪಂಚೆಯನ್ನು, ಚಿನ್ನದ ಉಂಗುರವನ್ನು, ಕಂಕಣಗಳನ್ನು, ಕಿವಿಯ ಆಭರಣಗಳನ್ನು ಕೊಡಬೇಕು. ವ್ರತ ಮಾಡುವವನು ರಾಜನಾಗಿದ್ದರೆ ಆ ಬ್ರಾಹ್ಮಣರಿಗೆ 1 ಗ್ರಾಮವನ್ನೇ ದಾನ ಮಾಡಬೇಕು. ದರಿದ್ರನಾದ ಬ್ರಾಹ್ಮಣನಿಗೆ ತನ್ನ ಶಕ್ತಿಗನುಸಾರವಾಗಿ ಜೀವನಕ್ಕೆ ಬೇಕಾದುದನ್ನು ಕೊಡಬೇಕು. ತನ್ನ ಶಕ್ತಿಗನುಸಾರವಾಗಿ ಸುವರ್ಣದ ಭೂದೇವಿಯನ್ನು ಮಾಡಿಸಿ 2 ಗೋವುಗಳನ್ನು, ಜತೆಯ ಉಡುಗೆಗಳನ್ನು, ಸರ್ವಾಭರಣಗಳಿಂದ ಅಲಂಕೃತವಾದ ಹಸುವನ್ನು ಮುಖ್ಯವಾಗಿ ಕೊಡಬೇಕು. ದೊರೆಯೇ, ಹೀಗೆ 1 ಸಾರಿ ಮಾಡಿದರೆ ವಿಭುವಾದ ವಿಷ್ಣುವು ತೃಪ್ತನಾಗುವನು. ಶಕ್ತಿ ಇಲ್ಲದವನು ಭೂದೇವಿಯ ಮೂರ್ತಿಯನ್ನು ಬೆಳ್ಳಿಯಿಂದಲಾದರೂ ಮಾಡಿಸಬೇಕು. ಭೂದೇವಿಯ ಮೂರ್ತಿಯನ್ನು ದ್ವಾದಶಿಯ ದಿನ ಹರಿಯನ್ನು ಸ್ಮರಿಸುತ್ತಾ ಬ್ರಾಹ್ಮಣನಿಗೆ ಅರ್ಪಿಸಬೇಕು. ದಾಮೋದರನು, ವಿಶ್ವರೂಪನು, ಹರಿಯು, ಸಕಲವನ್ನು ಕೊಡುವವನೂ ಆದ ಕೃಷ್ಣನು ಪ್ರೀತನಾಗಲಿ, ನನಗೊಲಿಯಲಿ ಎಂದು ಆ ಬ್ರಾಹ್ಮಣರೆಲ್ಲರಿಗೂ ದ್ವಾದಶಿಯ ದಿನ ಭೋಜನವನ್ನು ಮಾಡಿಸಿ ಪಾದರಕ್ಷೆಯನ್ನು, ಕೊಡೆಯನ್ನು ಕೊಡಬೇಕು. ಹೀಗೆ ದಾನವನ್ನು, ಒಳ್ಳೆಯ ಭೋಜನವನ್ನು ಒಂದಾವೃತ್ತಿ ಮಾಡುವುದರಿಂದ ಆಗುವ ಫಲವನ್ನು ಸಹಸ್ರ ವರ್ಷಗಳಲ್ಲೂ ಹೇಳಿ ಮುಗಿಸಲು ಸಾಧ್ಯವೇ ಇಲ್ಲ. ಆದರೂ ಉದ್ದೇಶಪೂರ್ವಕವಾಗಿ ಪುಣ್ಯಶಾಲಿಯಾದ ನಿನಗೆ ಸ್ವಲ್ಪವಾಗಿ ಹೇಳುತ್ತೇನೆ. ದೊರೆಯೇ, ಈ ವ್ರತದಿಂದ ಯಾರಿಗೆ ಯಾವ ಶುಭವಾಯಿತೆಂಬುದನ್ನು ಕೇಳು. ಕೃತಯುಗದಲ್ಲಿ ಬ್ರಹ್ಮವಾದಿಯಾದ ದೃಢವ್ರತನೆಂಬ ರಾಜನಿದ್ದನು. ಪುತ್ರನನ್ನು ಪಡೆಯಲು ಬಯಸಿದ ಆತನು ಪರಮೇಶ್ವರನಾದ ಬ್ರಹ್ಮನನ್ನು ಕೇಳಿದನು. ಬ್ರಹ್ಮನು ಆತನಿಗೆ ಈ ವ್ರತವನ್ನು ಉಪದೇಶಿಸಿದನು. ಆ ರಾಜನು ಮಾಡಿದನು. ವ್ರತದ ಕಡೆಯಲ್ಲಿ ವಿಶ್ವಾತ್ಮನು ತಾನೇ ಎದುರಿಗೆ ಬಂದು ಕಾಣಿಸಿಕೊಂಡು, ಎಲೈ ರಾಜನೇ,
ನನ್ನಿಂದ ವರವನ್ನು ಬೇಡು ಎಂದು ಹೇಳಿದನು. ರಾಜನು ಹೇಳುತ್ತಾನೆ, ದೇವೇಶನೇ, ನನಗೆ ವೇದ ಮಂತ್ರ ವಿಶಾರದನು, ಯಜ್ಞ ಮಾಡಿಸುವವನು, ಯಜ್ಞ ಮಾಡುವುದರಲ್ಲಿ ಆಸಕ್ತನು, ಕೀರ್ತಿವಂತನು, ಚಿರಾಯುಷ್ಮಂತನು, ಅಮಿತಗುಣನು, ದೋಷರಹಿತನು, ಬ್ರಹ್ಮಸ್ವರೂಪನೂ ಆದ ಪುತ್ರನನ್ನು ದಯಪಾಲಿಸು. ಹೀಗೆ ಹೇಳಿ ದೊರೆಯು ಮತ್ತೆ, ಪರಮೇಶ್ವರನೇ, ಯಾವುದು ಮುನಿಗಳ ಸ್ಥಾನವೋ, ಎಲ್ಲಿಗೆ ಹೋದರೆ ದುಃಖವಿಲ್ಲವೋ ಅಂತಹ ಶುಭ ಸ್ಥಾನವನ್ನು ನನಗೂ ಕರುಣಿಸು ಎಂದು ಬೇಡಿದನು. ದೇವನು ಹಾಗೆಯೇ ಆಗಲಿ ಎಂದು ಅವನಿಗೆ ಹೇಳಿ ಕಣ್ಮರೆಯಾದನು. ಆ ದೊರೆಗೆ ವತ್ಸಶ್ರೀ ಎಂಬ ಹೆಸರುಳ್ಳ ಮಗನು ಉದಿಸಿದನು. ಆ ಮಗನು ವೇದಾಂಗ ಸಂಪನ್ನನು, ಯಜ್ಞ ಮಾಡುವವನು, ಬಹುಶಾಸ್ತ್ರಗಳನ್ನು ಅರಿತವನು, ಕೇಳಿದವನು ಆದನು. ಮಹಾರಾಜನೇ, ಅವನ ಕೀರ್ತಿಯು ಭೂಮಂಡಲದಲ್ಲೆಲ್ಲ ಹರಡಿತು. ದೃಢವ್ರತ ರಾಜನು ವಿಷ್ಣುವಿನ ಅನುಗ್ರಹದಿಂದ ಪ್ರತಾಪಶಾಲಿಯಾದ ಆ ಮಗನನ್ನು ಪಡೆದು ಎಲ್ಲ ಸುಖ ದುಃಖಗಳನ್ನು ಸಹಿಸಬಲ್ಲವನಾಗಿ ವಿರಕ್ತನಾಗಿ ತಪಸ್ಸಿಗೆ ಮನಸ್ಸು ಮಾಡಿ ಹೊರಟು ಹೋಗಿ ರಮ್ಯವಾದ ಹಿಮವತ್ ಪರ್ವತದಲ್ಲಿ ಜಿತೇಂದ್ರಿಯನೂ ನಿರಾಹಾರನೂ ಆಗಿ ಹರಿಯನ್ನು ಆರಾಧಿಸಿದನು. ಯಾವಾಗಲೂ ಹರಿಯ ಸ್ತೋತ್ರವನ್ನು ಹೇಳುತ್ತಿದ್ದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 55ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.